ಇವತ್ತು ನಿಮಗೆ ಸಿಂಪ್ಲೆಕ್ಸ್ ನೋಟ್ಕಾ ಬಗ್ಗೆ 5 ರೀತಿಯಾದಂಥ ಅತ್ಯಮೂಲ್ಯವಾದ ವಿಧದ ವಿಷಯಗಳನ್ನು ನಾನು ನಿಮಗೆ ತಿಳಿಸೋಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ. ಪಾಯಿಂಟ್ ನಂಬರ್ 1 ಏನಪ್ಪ ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ವಸ್ತುಗಳನ್ನ ನೀವು ಅಂದರೆ ನಿಮ್ಮ ಜಮೀನಿನ ಸುತ್ತಮುತ್ತ ಇರುವಂಥ ವಸ್ತುಗಳನ್ನ ಸಿಂಪ್ಲೆಕ್ಸಲ್ಲಿ ನೀವು ಆರಾಮಾಗಿ ಕಂಡುಹಿಡಿಬೋದು. ಪಾಯಿಂಟ್ ನಂಬರ್ 2, ಇದರಲ್ಲಿ ನಿಮಗೆ 15 kHz ಫ್ರೀಕ್ವೆನ್ಸಿ ಸಿಗುತ್ತೆ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಇದು ಫುಲ್ಲಿ ವಾಟರ್ ಪ್ರೂಫ್ ಆಗಿದ್ದು ನಿಮ್ಮ ಮನೆಯ ಸುತ್ತಮುತ್ತ ಇರುವ ಅಂತರ್ಜಾಲಗಳಲ್ಲಿ ಅಂದರೆ ಜಮೀನಿನಲ್ಲಿ, ನೀರಲ್ಲಾಗಿರ್ಬೋದು, ಪಾರ್ಕಲ್ಲಾಗಿರ್ಬೋದು, ಬೀಚಲ್ಲಾಗಿರ್ಬೋದು, ನೀವು 5 to 7 ಫೀಟ್ ನೀವು ಅಂತರ್ಜಾಲದಲ್ಲಿ ಇದನ್ನು ನೀವು ಹುಡುಕ್ಬೋದಾಗಿದೆ. 5ನೇ ಪಾಯಿಂಟ್ ಬಂದು, ನಿಮ್ಮ ಜಮೀನಿನಲ್ಲಿ ಯಾವುದೇ ರೀತಿಯಾದಂಥ ವಸ್ತುಗಳು ಕಳೆದೋದಾಗ ನೀವು ಅದನ್ನು ಆರಾಮಾಗಿ ಈ ಒಂದು ಸಿಂಪ್ಲೆಕ್ಸ್ ಅಲ್ಟ್ರಾ ಅಥವಾ ಸಿಂಪ್ಲೆಕ್ಸ್ BT, ಸಿಂಪ್ಲೆಕ್ಸ್ ಎಲ್ಲ ಯಾವುದೇ ರೀತಿಯಾದ್ರೂ ಆ ಒಂದು ಕಂಪನಿ ಮೂಲಕ ನಿಮಗೆ ಬರುತ್ತೆ. ಸೊ ಅದನ್ನು ನೀವು ಹುಡುಕೋದು ಈಸಿಯಾಗಿ ಇರುತ್ತೆ. ಈ ಒಂದು ಸಿಂಪ್ಲೆಕ್ಸಲ್ಲಿ ನೋಟ್ಕಾ ಸಿಂಪ್ಲೆಕ್ಸಲ್ಲಿ ನಿಮಗೆ 11 ಇಂಚ್ ಕಾಯಿಲ್ ಕೂಡ ಬಾಕ್ಸಲ್ಲಿ ಬರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಈ ಒಂದು ಸಿಂಪ್ಲೆಕ್ಸ್ ನೋಟ್ಕಾ ಅಲ್ಲಿ 3 ವರ್ಷ ವಾರಂಟಿ ಅದ್ಭುತವಾಗಿ ಇರುತ್ತೆ. ಬೋನಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದರಲ್ಲಿ ನೀವು ಅತ್ಯದ್ಭುತವಾದ ಬೋನಸ್ ಪಾಯಿಂಟ್ ಕೂಡ ಇರುತ್ತೆ. ಬ್ಲೂಟೂತ್ ಮೋಡ್, ಡಿಸ್ಪ್ಲೇ ಮೋಡ್, ವೈಬ್ರೇಷನ್ ಮೋಡ್, ಈ ರೀತಿಯಾಗಿ ಆಟೋಮೆಟಿಕ್ ಸೆಟ್ಟಿಂಗ್ ಕೂಡ ನಿಮಗೆ ಅತ್ಯದ್ಭುತವಾಗಿ ಲಭ್ಯ ಇರುತ್ತೆ. ನೀವು ಯಾವುದೇ ರೀತಿಯಾದಂಥ ಅತ್ಯದ್ಭುತ ಆಟೋಮೆಟಿಕ್ ಸಿಸ್ಟಮನ್ನು ಡಿಸ್ಪ್ಲೇ ಮೂಲಕ ನೀವು ಇದನ್ನು ಆರಾಮಾಗಿ ಮಾಡ್ಕೊಬೋದಾಗಿರುತ್ತೆ. ಸೊ ಸಿಂಪ್ಲೆಕ್ಸಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಎಲ್ಲ ಆಟೋಮೆಟಿಕ್ ಆಗಿ ಮಾಡಿಕೊಡ್ತಿದ್ದಾರೆ. ನೀವು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಒಂದು ಈ ಮೆಟಲ್ ಡಿಟೆಕ್ಟರ್ನ ಇಂಪ್ರೂವ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ರೆ ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ನಿಮಗೆ ಕಂಪನಿ ಮೂಲಕ ಇರುತ್ತೆ. ಅದು ಯಾವ ರೀತಿ ಅಂದರೆ 13 ಇಂಚ್ ಕಾಯಿಲ್ ಕೂಡ ಇರುತ್ತೆ. ಸೊ ಅದನ್ನು ನೀವು ಇಂಪ್ರೂವ್ ಮಾಡ್ಕೊತಾ ಗ್ರೋ ಮಾಡ್ಕೊತಾ ಹೋಗ್ಬೋದು. ಕಂಪನಿ ನಿಮಗೆ ಇದೊಂದು ಅತ್ಯದ್ಭುತವಾದ ಅವಶ್ಯಕತೆಯನ್ನು ನಿಮಗೆ ನೀಡ್ತಾ ಇದೆ. ಇದು ತುಂಬ ಅದ್ಭುತವಾಗಿ ಸಿಂಪ್ಲೆಕ್ಸ್ ನೋಟ್ಕಾಲಿ ನಿಮಗೆ ಇಷ್ಟು ವಿಷಯಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಂಪ್ಲೆಕ್ಸ್ ನೋಟ್ಕಾನ ಯಾವ ರೀತಿ ನೀವು ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದು ಬಂದು ಸಿಂಪ್ಲೆಕ್ಸ್ ಅಲ್ಟ್ರಾ ಬಗ್ಗೆ. ಸೊ ಈಗ ಇದು ಡಿಸ್ಪ್ಲೇ ಇದೆ. ಸಿಂಪ್ಲೆಕ್ಸ್ ಅಲ್ಟ್ರಾ ನೋಟ್ಕಾದಲ್ಲಿ ಇದರ ಡಿಸ್ಪ್ಲೇ ಇದೆ, ಓಕೆನಾ. ಸೊ ಈಗ ನಾವು ಇದನ್ನು ಆನ್ ಮಾಡ್ತೀವಿ, ಪವರ್ ಬಟನ್ ಆನ್ ಮಾಡ್ತೀವಿ. ಸೊ ಈಗ ಇದು ಆನ್ ಆಯಿತು. ಸೊ ಇದರಲ್ಲಿ ಯಾವ ರೀತಿ ಇದೆ ಸ್ಕೇಲ್ ನೋಡಿ. ಈ ಸ್ಕೇಲ್ ಬಂದು ನಾವು ಯಾವ ರೀತಿ ಸೆನ್ಸಿಟಿವ್ ಕ್ರಿಯೇಟ್ ಮಾಡ್ತೀವಿ ಆ ಸ್ಕೇಲ್ ಇದೆ, ಓಕೆನಾ. ಸೊ ಸ್ಕೇಲ್ ಆದ ನಂತರ ಇಲ್ಲಿ ಬರ್ತಿದೆ ನಿಮಗೆ ಫೀಲ್ಡ್ ಮೂಡ್, ಓಕೆನಾ. ಸೊ ಫೀಲ್ಡ್ ಮೂಡ್ ಆದ ನಂತರ ಪಾರ್ಕ್ ಮೂಡ್ ಇದೆ. ಸೊ ಪಾರ್ಕ್ ಮೂಡ್ ಆದ ನಂತರ ಫೋಟೋನ್ ಮೂಡ್ ಇದೆ. ಫೋಟೋನ್ ಮೂಡ್ ಆದ ನಂತರ 99 ಮೂಡ್ ಇದೆ. 99 ಮೂಡ್ ಆದ ನಂತರ ನಿಮಗೆ ಬೀಚ್ ಮೂಡ್ ಇದೆ. ಬೀಚ್ ಮೂಡ್ ಆದ ನಂತರ ಆಲ್ ಮೆಟಲ್ ಮೂಡ್ ಇದೆ. ಸೊ ಈ ರೀತಿಯಾಗಿ ನೀವು ಯಾವ ಬೇಕಾದ್ರೆ ಸೆಟ್ ಮಾಡ್ಕೊಬೋದಾಗಿದೆ. ಸೊ ಅದಾದಮೇಲೆ ಇಲ್ಲಿ ಬರ್ತೀರಾ ಸೆನ್ಸಿಟಿವಿಟಿ, ನಾವು ಯಾವ ರೀತಿ ಹೈ ಕೂಡ ಮಾಡ್ಕೊಬೋದು. ಸೊ ಕಮ್ಮಿ ಸೆನ್ಸಿಟಿವಿಟಿ ನಾವು ಯಾವ ರೀತಿ ಸೆಟ್ ಮಾಡ್ಕೊತೀವಿ ಆ ರೀತಿ ಇರುತ್ತೆ. ಸೊ ಇದು ಬಂದು ಡೆತ್. ಸೊ ಡೆತ್ ಯಾವ ರೀತಿ ಮೆಟಲ್ದು ಡೆತ್ ಇದೆ ಅದು ಸೆಟ್ ಮಾಡ್ಕೊಂಡು ಇದು ಟಾರೆಟ್ ಐಡಿ ಇರುತ್ತೆ. ಸೊ ಓಕೆ. ಸೊ ಅದಾದಮೇಲೆ ನಾವು ಇಲ್ಲಿ ಬರ್ತೀವಿ. ಇಲ್ಲಿ ಕೆಳಗೆ ಸೆಟ್ಟಿಂಗ್ಸ್ಗಳಿದೆ. ಸೊ ಈ ಸೆಟ್ಟಿಂಗ್ಸ್ನ ನಾವು ಇಲ್ಲಿ ಬಂದು ಸೆಟ್ ಮಾಡ್ಕೊತೀವಿ. ಸೆಟ್ ಮಾಡ್ಕೊಂಡ್ಮೇಲೆ ಇದು ವಾಲ್ಯೂಮ್ ಮೂಡ್ ಇರುತ್ತೆ. ಸೊ ನಾವು ಇದು ಎಷ್ಟು ಬೇಕೋ ಅಷ್ಟು ರೀತಿಯಾಗಿ ನಾವು ವಾಲ್ಯೂಮ್ನ ಸೆಟ್ ಮಾಡ್ಕೊತೀವಿ. ಇಲ್ಲಿದೆ ನೋಡಿ, ಇದು ಜಾಸ್ತಿ ಮಾಡೋದಾಗಿರುತ್ತೆ, ಇದು ಕಮ್ಮಿ ಮಾಡೋದಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಸೆಟ್ಟಿಂಗ್ ಮಾಡ್ಕೊತೀರಾ. ತಿರ್ಗಾ ನೆಕ್ಸ್ಟ್ ಬರ್ತೀವ ಮೆಟಲ್ ಆನ್ ಆಫ್ನ ನಾವು ಯಾವ ರೀತಿ ಮಾಡ್ತೀವಿ. ಸೊ ಅದನ್ನು ನಾವು ಇಲ್ಲಿ ನೋಡ್ಕೊತೀವಿ. ಇದು ಮೆಟಲ್ ಆನ್ ಆಫ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ಸೊ ಇದಾದ ನಂತರ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಇದರಲ್ಲಿ ಸೆಟ್ಟಿಂಗ್ಸ್ ಮೂಲಕ ನಾವು ಮಾಡ್ಕೊತೀವಿ. ನಾಯ್ಸ್ ಕ್ಯಾಲ್ಕುಲೇಷನ್ ಆದಮೇಲೆ ನೆಕ್ಸ್ಟ್ ಇದೆ ಫ್ರೀಕ್ವೆನ್ಸಿ ಶಿಫ್ಟ್. F1 ಆಗಿರ್ಬೋದು, F2 ಆಗಿರ್ಬೋದು, F3 ಆಗಿರ್ಬೋದು. ಸೊ ನಾನು F2 ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಿಮ್ಮ ಒಂದು ರೀತಿಯಲ್ಲಿ ನೀವು ಸೆಟ್ ಮಾಡ್ಕೊಬೋದು. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಬರುತ್ತೆ ರಿಕವರಿ ಸ್ಪೀಡು. ಸೊ 1 2 3 4 5. ಸೊ ಮಿಷಿನ್ ಸ್ಪೀಡ್ನ ಯಾವ ರೀತಿ ನಾವು ರಿಕವರ್ ಅಂದರೆ ನಾವು ಮಾಡ್ಕೊಳ್ಬೋದಾಗಿದೆ. ಸೊ ನೆಕ್ಸ್ಟ್ ಇದೆ ಟ್ಯೂನ್. ನಾವು ಯಾವ ರೀತಿ ಇವಾಗ ನೋಡಿ ಇಲ್ಲಿ 40 50. ಸೊ ಈ ರೀತಿಯಾಗಿರುವಂಥ ಟ್ಯೂನ್ನ ನಾವು ಸೆಟ್ ಮಾಡ್ಕೊತಾ ಹೋಗ್ತೀವಿ. ಸೊ ನೋಡಿ ಇಲ್ಲಿದ್ದೀರಲ್ವಾ. ಸೊ ಟ್ಯೂನ್ ಮೂಡ್ ಯಾವ ರೀತಿ ಮಾಡ್ಕೊಬೋದು ಅಂತ. ಸೊ ಇದಾದಮೇಲೆ ಏನಿದೆ
ಎಲ್ಲ ನೋಡಿದ ಮೇಲೆ ಟೂನ್ ಮೋಡ್ ಆಯಿತು. ನೆಕ್ಸ್ಟ್ ಬಂದು ಬ್ಲೂಟೂತ್ ಮೋಡ್ ಇರುತ್ತೆ. ಸೊ ಬ್ಲೂಟೂತ್ ಮೋಡನ್ನ ನೀವು ಯಾವ ರೀತಿ ಬೇಕು ಆ ರೀತಿಯಾಗಿ ನೀವು ಇಲ್ಲಿಂದ ನೋಡಿ ಈ ಆಪ್ಷನ್ಗಳಲ್ಲಿ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಮಾಡ್ಕೊತೀರಾ ಸೊ ಆ ರೀತಿಯಾಗಿ ಮಾಡ್ಕೊತೀರಾ. ಸೊ ಇದಾದಮೇಲೆ ಇದೆ, ಸೊ ನಾವು ಇಲ್ಲಿರುವಂಥ ಎಲ್ಲ ಸೆಟ್ಟಿಂಗ್ಸ್ನ ನೋಡ್ಕೊಂಡ್ವಿ. ಓಕೆನಾ, ಇಲ್ಲಿರೋ ಸೆಟ್ಟಿಂಗ್ಸ್ನ ನೋಡಿದ್ರಿ. ಓಕೆ, ಈ ಎಲ್ಲ ಆನ್ ಆ್ಯಂಡ್ ಈ ವಾಲ್ಯೂಮ್ ಮೋಡ್ ಆಗಿರ್ಬೋದು, ಚೇಂಜ್ ಮಾಡೋದು ಎಲ್ಲ ನೋಡಾಯಿತು. ಸೊ ಇದು ಬಂದು ಗ್ರೌಂಡ್ ಲೆವೆಲ್ ಯಾವ ರೀತಿ ಇದೆ, ಎಷ್ಟಿದೆ ಅನ್ನೋದನ್ನ ತೋರಿಸೋದು ಈ ಗ್ರೌಂಡ್ ಲೆವೆಲ್ ಬಟನ್ ಇದಾಗಿರುತ್ತೆ. ಸೊ ಇದು ಪಿನ್ ಪಾಯಿಂಟ್ ಆಗಿರುತ್ತೆ. ಸೊ ಅದು ಎಲ್ಲಿದೆ ಏನು ಅನ್ನೋದನ್ನ ಪಿನ್ ಪಾಯಿಂಟ್ ಮೂಲಕ ನೀವು ತಿಳ್ಕೊತೀರಾ. ಸೊ ಇದಾದ್ಮೇಲೆ ನಿಮಗೆ ಇಲ್ಲಿದೆ ಸೆಟ್ಟಿಂಗ್ಸ್. ಸೊ ಇದರಲ್ಲಿ ಯಾವ ರೀತಿ ಬೇಕು ಸೆಟ್ಟಿಂಗ್ಸ್ನ ಇಲ್ಲಿ ಮಾಡ್ಕೊತೀರಾ. ಸೊ ಅದಾದಮೇಲೆ ಇದರಲ್ಲಿ ನೀವು ಆಫ್ ಕೂಡ ಮಾಡ್ಬೋದು. ಓಕೆನಾ. ಸೊ ಈ ರೀತಿಯಾಗಿ ನೀವು ಸಿಂಪ್ಲೆಕ್ಸ್ ನೋಟ್ ಕಾಲಿ ಸೆಟ್ಟಿಂಗ್ಸ್ನ ಮಾಡೋದನ್ನ ಈ ಎಲ್ಲ ಮೂಲಕ ನಿಮಗೆ ನಾನು ಈ ವಿಡಿಯೋಲಿ ತೋರಿಸ್ಕೊಟ್ಟಿರ್ತೀನಿ. ಸಿಂಪ್ಲೆಕ್ಸ್ ನೋಟ್ ಪ್ರೋ ಅಲ್ಟ್ರಾ ಬಗ್ಗೆ ಹೇಳಿದ್ದನ್ನು ನಾನು ನಿಮಗೆ ಯಾವುದೇ ರೀತಿಯಾಗಿ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಬಂದು ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.